ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕದಲ್ಲಿ ಕೈಪಡೆ ಭರ್ಜರಿ ಕಸರತ್ತು ಶುರು ಮಾಡಿದ್ದು ಬಿಜೆಪಿಗೆ ಸೆಡ್ಡು ಹೊಡೆಯೋದಕ್ಕೀಗ ಒಂದಿಷ್ಟು ಆಪರೇಷನ್ಗಳು ಶುರುವಾಗಿವೆ. ಭರ್ಜರಿ ಮೀಟಿಂಗ್ಗಳು ಮತ್ತು ಆದಷ್ಟು ಬೇಗ ಟಿಕೆಟ್ ಫೈನಲ್ ಮಾಡೋದು, ಅಭ್ಯರ್ಥಿಯ ಹೆಸರನ್ನು ಅಂತಿಮಗೊಳಿಸುವಂತಹ ಕೆಲಸಕ್ಕೆ ಈಗ ಚುರುಕು ಕೊಟ್ಟಿರೋದು. ಸದ್ಯ ಈಗ 10 ಕ್ಷೇತ್ರಗಳಿಗೆ ಬಹುತೇಕ ಕರ್ನಾಟಕ ಲೆವೆಲಲ್ಲಿ KPCC ಲೆವೆಲಲ್ಲಿ ಅಭ್ಯರ್ಥಿಗಳ ಪಟ್ಟಿ ಅಂತಿಮ ಆಗಿದ್ದು ಹೈಕಮಾಂಡ್ ಮುದ್ರೆ ಅಷ್ಟೇ ಬಾಕಿ ಅಂತ ಹೇಳಲಾಗ್ತಿದೆ. ಇನ್ನೆರಡು ದಿನಗಳಲ್ಲಿ KPCC ಅಧ್ಯಕ್ಷರ ನೇತೃತ್ವದಲ್ಲಿ ಈ ಬಗ್ಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಸರ್ವೆ ಸಮೀಕ್ಷೆಗಳ ಬಗ್ಗೆ ಈಗಾಗಲೇ ರಿಪೋರ್ಟ್ ಮಾಡಿದ್ದೀವಿ. ಕಾಂಗ್ರೆಸ್ನ ಇಂಟರ್ನಲ್ ಸರ್ವೆ ಪ್ರಕಾರ ಎಷ್ಟು ಕ್ಷೇತ್ರಗಳ ಮೇಲೆ ಅವ್ರಿಗೆ ಆತ್ಮವಿಶ್ವಾಸ ಇದೆ ಅಂತ, ಮತ್ತು ಯಾವೆಲ್ಲ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅಂತ ಕೈ ಈಗ ಪಟ್ಟಿ ಮಾಡ್ಕೊಂಡಿದೆ. ಆ ಲಿಸ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ವಿ. ಕಾಂಗ್ರೆಸ್ನ 4 ವಿವಿಧ ತಂಡಗಳ ಸರ್ವೆ ಪ್ರಕಾರ 16 ಕ್ಷೇತ್ರಗಳು ಕೈ ತೆಕ್ಕೆಗೆ ಬೀಳುತ್ತೆ ಅಂತ ಅವ್ರ ಲೆಕ್ಕಾಚಾರ. 13+3 13ರಲ್ಲಿ ಖಂಡಿತ ನಾವು ಗೆಲ್ತೀವಿ, ಇನ್ನು 3ರಲ್ಲಿ ಸ್ವಲ್ಪ ಹೆಚ್ಚು ಪರಿಶ್ರಮ ಹಾಕಿದ್ರೆ ಗೆಲ್ತೀವಿ ಅನ್ನುವಂಥ ಲೆಕ್ಕ. ಯಾವ ಕ್ಷೇತ್ರಗಳು ಹಾಗಾದ್ರೆ ಕೈ ಪಟ್ಟಿ ಮಾಡ್ಕೊಂಡಿರೋದು, ಗೆಲ್ಲೋ ಅವಕಾಶ ನಮಗೆ ಖಂಡಿತ ನಾವು ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇರೋದು. ನಂಬರ್ 1 ಬೆಂಗಳೂರು ಗ್ರಾಮಾಂತರ. ಈಗಾಗಲೇ 2019ರಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿತ್ತು. ಏಕೈಕ MP DK ಸುರೇಶ್ ಅವರು. ಸೊ ಆರಾಮಾಗಿ ಮತ್ತೆ ಆ ಕ್ಷೇತ್ರ ತೆಕ್ಕೆಗೆ ಬೀಳುತ್ತೆ. ಇನ್ನು ಮಂಡ್ಯದಲ್ಲಿ ಈ ಸಲ ಕಾಂಗ್ರೆಸ್ನ ಶಾಸಕರು ಜಾಸ್ತಿ ಇದ್ದಾರೆ, ಮತ್ತು BJP JDSನ ನಡುವೆ ಮೈತ್ರಿ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಆಗಬಹುದು ಅನ್ನೋ ನಿರೀಕ್ಷೆ ಕೈಗಿರುತ್ತೆ. ಸಹಜವಾಗಿ ಸುಮಲತಾ ಅವ್ರು ಬೇಜಾರು ಮಾಡಿಕೊಂಡು ಒಂದು ಬಣ ಸಿಡಿದಿದ್ರೆ ಅದರ ಲಾಭ ನಮಗಾಗತ್ತೆ ಅನ್ನೋ ಲೆಕ್ಕಾಚಾರವೂ ಇರಬಹುದು. ಕಾಂಗ್ರೆಸ್ಗೂ ಅಭ್ಯರ್ಥಿಗಳ ಕೊರತೆಯಲ್ಲಿ ಕಾಡ್ತಾ ಇದೆ. ಅಂದರೆ ಪಕ್ಕ ಇವರು ಗೆಲ್ತಾರಪ್ಪ ಅನ್ನುವಂಥ ಅಭ್ಯರ್ಥಿ ಯಾರು ಅಂತ ಹುಡುಕಾಡ್ತಿದೆ ಕಾಂಗ್ರೆಸ್ಸು. ಬಟ್ ಮಂಡ್ಯ ನಮ್ಮ ತೆಕ್ಕೆಗೆ ಬೀಳುತ್ತೆ ಅನ್ನುವಂಥ ಆತ್ಮವಿಶ್ವಾಸ. ಇನ್ನು ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರಾ, ಅಥವಾ ಹೈಕಮಾಂಡಿಂದ ಯಾರಾದರೂ ಅಚ್ಚರಿಯ ನಾಯಕರು ಬಂದು ಸ್ಪರ್ಧೆ ಮಾಡ್ತಾರಾ ಅನ್ನೋ ಬಗ್ಗೆ ಚರ್ಚೆಗಳಾಗ್ತಿವೆ. ಪ್ರತಾಪ್ ಸಿಂಹ ಅವರು ಈಗ ಸುಮಾರು ವಿಚಾರಗಳ ಕಾರಣಗಳಿಂದಾಗಿ ಸುದ್ದಿಯಲ್ಲಿದ್ದಾರೆ. ಅದು ಅವ್ರಿಗೆ ನೆಗೆಟಿವ್ ಆಗುತ್ತೋ ಇನ್ನೂ ಜಾಸ್ತಿ ಬಲ ಕೊಡುತ್ತೋ ಅನ್ನೋದು ಗೊತ್ತಿಲ್ಲ. ಚುನಾವಣೆ ತನಕ ಕಾದು ನೋಡಬೇಕು. ಸಂಸತ್ ಪ್ರಕರಣ ಇರಬಹುದು, ಈ ಮರ ಕಡ್ದಿರೋ ಕೇಸ್ ಇರಬಹುದು, ಇದೆಲ್ಲ ಭಾವನಾತ್ಮಕವಾಗಿ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಪ್ರತಾಪ್ ಸಿಂಹ ಅವರು ಸಹಜವಾಗಿ ಪ್ರಯತ್ನ ಮಾಡ್ತಾರೆ. ಕಾದು ನೋಡಬೇಕು. ಸಿದ್ದರಾಮಯ್ಯ ವರ್ಸಸ್ ಪ್ರತಾಪ್ ಸಿಂಹ ಫೈಟ್ ನಡೆಯಲಿರುವಂತಹ ಮೈಸೂರಲ್ಲಿ ನಾವೇ ಗೆಲ್ತೀವಿ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಚಿಕ್ಕಬಳ್ಳಾಪುರ ಕೂಡ ಈ ಲಿಸ್ಟಲ್ಲಿದೆ. ಚಿಕ್ಕಬಳ್ಳಾಪುರ, ಕೋಲಾರ ಕೂಡ ನಾವು ಗೆಲ್ತೀವಿ. ಕೋಲಾರದಲ್ಲಿ ಕಳೆದ ಬಾರಿ ಸೋಲಾಯಿತು. ಯಾಕಂದರೆ ಮುನಿಯಪ್ಪನವ್ರನ್ನ ಕಾಂಗ್ರೆಸ್ನವರೇ ಸೋಲಿಸಿದ್ರು, ಒಂದು ಟೀಮ್ ಸಿಡಿದೆದ್ದು ಸೋಲಿಸ್ತು. ಈ ಸಲ ಹಂಗಾಗಲ್ಲ. ಬಹುತೇಕ ಮುನಿಯಪ್ಪನವರು ಇಲ್ಲ ಅವ್ರ ಮಗಳು ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಕೋಲಾರ ಫಿಕ್ಸ್ ಅಂತ ಈಗ ಪಟ್ಟಿಯಲ್ಲಿ ಸೇರಿಸಿರೋದು. ತುಮಕೂರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಇದೆ. ಸೋಮಣ್ಣವ್ರು ಕಾಂಗ್ರೆಸ್ಗೆ ಹೋದ್ರೆ ಕ್ಯಾಂಡಿಡೇಟ್ ಆಗೋ ಥರ ಕಾಣಿಸ್ತಿತ್ತು, ಅದಾಗಲ್ಲ ಈಗ. ಮತ್ತೊಂದು ಕಡೆಗೆ ಮುದ್ದನ್ಮೇಗೌಡರನ್ನ ಕರ್ಕೊಂಡು ಹೋಗಲಾಗಿದೆ. ಅವ್ರಿಗೆ ಟಿಕೆಟ್ ಸಿಗತ್ತಾ? ಬೇರೆ ಸುಮಾರು ಜನ ಹೊಸ ಆಕಾಂಕ್ಷಿಗಳಿದ್ದಾರೆ. ಹೊಸ ಪ್ರಯೋಗ ನಡೆಯುತ್ತಾ ಗೊತ್ತಿಲ್ಲ. ತುಮಕೂರಲ್ಲಿ ನಾವು ಗೆಲ್ತೀವಿ. BJP ಬೇರೆ ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕಲ್ಲ, ಈ ಸಲ ಬಸವರಾಜ್ ಅವ್ರಿಗೆ ಸಿಗಲ್ಲ. ಈ ಬದಲಾವಣೆ ಟೈಮಲ್ಲಿ ಲಾಭ ನಮಗಾಗತ್ತೆ, ನಮ್ಮ ಬಲ ಆಲ್ರೆಡಿ ಅಲ್ಲಿ ಜಾಸ್ತಿ ಇರೋದ್ರಿಂದ ಅನ್ನೋದು ಕೈ ಲೆಕ್ಕಾಚಾರ. ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಅಲ್ಲೂ ಹೊಸ ಅಭ್ಯರ್ಥಿ ಹಾಕತ್ತೆ BJP. ಮತ್ತೊಂದು ಕಡೆ ಕಾಂಗ್ರೆಸ್ಸು ಧ್ರುವನಾರಾಯಣ್ ಅವರ ಅನುಕಂಪದ ಅಲೆ ಜೊತೆಗೆ ಅಲ್ಲಿ ತಮಗಿರುವಂಥ ಹಿಡಿತದೊಂದಿಗೆ ಅಖಾಡಕ್ಕಿಳಿಯೋದಕ್ಕೆ ರೆಡಿ ಆಗ್ತಿದೆ. ಮಹದೇವಪ್ಪನವರೇ ನಿಲ್ತಾರಾ, ಅವ್ರ ಪುತ್ರ ನಿಲ್ತಾರಾ, ಯಾರು ನಿಲ್ತಾರೆ ಕಾದು ನೋಡಬೇಕು. ಚಾಮರಾಜನಗರ ಪಕ್ಕ ಅಂತ ಹೇಳ್ತಾ ಇರೋದು ಕೈ. ಇನ್ನು ಬಳ್ಳಾರಿಯಲ್ಲಿ ಈ ಸಲ ಶ್ರೀರಾಮುಲು ಅವರ ಪವರ್ ಕುಗ್ಗಿದೆ. ಎಲೆಕ್ಷನ್ನಲ್ಲಿ ಘಟಾನುಘಟಿಗಳು ಸೋತಿದ್ದಾರೆ. ಬಳ್ಳಾರಿಯಲ್ಲಿ ಈ ಸಲ BJPಗೆ ಸ್ವಲ್ಪ ಸವಾಲಿರೋದಂತೂ ಹೌದು. ನಾಗೇಂದ್ರ ಅವರು ಸವಾಲಾಗಿ ತಗೊಂಡಿದ್ದಾರೆ. ನಾನು ಗೆಲ್ಲಿಸ್ಕೊಂಡು ಬರ್ತೀನಿ. ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡಿದ ಕ್ಷೇತ್ರ ಕೈಗೆ ಸಿಗುವಂತೆ ಮಾಡೋ ಜವಾಬ್ದಾರಿ ನನ್ನದು ಅಂತ ಚಾಲೆಂಜ್ ಎಲ್ಲ ಹಾಕಿದ್ದಾರೆ. ಅವರೇ ನಿಲ್ತಾರೋ, ಬೇರೆಯವ್ರನ್ನ ಅವರ ರಿಲೇಟಿವ್ಸ್ನ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಳ್ಳಾರಿ ಫಿಕ್ಸ್ ಅಂತ ಹೇಳಲಾಗ್ತಿರೋದು ಕಾಂಗ್ರೆಸ್ನ ಸರ್ವೆ ಪ್ರಕಾರ. ಚಿತ್ರದುರ್ಗ ಹಾಗೆ ವಿಜಯಪುರದಲ್ಲಿ MB ಪಾಟೀಲ್ರಿಗೆ ಇದು ಪ್ರತಿಷ್ಠೆ. ಸೊ ವಿಜಯಪುರದಲ್ಲಿ ನಾನು ಗೆಲ್ಲಿಸ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ. ವಿಜಯಪುರ ಈಸಿ ಅಂತ ಅಂದುಕೊಳ್ತಿರೋದು ಕಾಂಗ್ರೆಸ್. ಯಾಕಂದ್ರೆ ಈ ಸಲ BJP ಅಭ್ಯರ್ಥಿ ಬದಲಾಯಿಸುತ್ತೆ ಬಹುತೇಕ ಅನ್ನೋ ಮಾತುಗಳಿವೆಯಲ್ಲ. ರಾಯಚೂರು, ಬೆಳಗಾವಿ, ಕಲಬುರಗಿ. ಬೆಳಗಾವಿ ದೊಡ್ಡ ಜಿಲ್ಲೆ. ಕಾಂಗ್ರೆಸ್ ಭರ್ಜರಿಯಾಗಿ ಈ ಸಲ ಗೆದ್ದುಕೊಂಡಿದೆ. ಸತೀಶ್ ಜಾರಕಿಹೊಳಿ ಅವರ ಸವಾಲಿನ ವಿಚಾರ ಇದು.
ಸತೀಶ್ ಜಾರಕಿಹೊಳಿ ಅವರೇ ಅಖಾಡಕ್ಕೆ ಇಳಿಬೇಕು ಅನ್ನೋ ಒತ್ತಡ ಇದೆ. ಬಟ್ ಯಾವ ಕಾರಣಕ್ಕೂ ನಾನು ಆಗಲ್ಲ, ನನ್ನ ಮಗಳು ನಿಲ್ಲಿಸ್ತೀನಿ ಬೇಕಿದ್ರೆ ಅಂತಿದ್ದಾರೆ ಅವರು. ಸೊ ಕೊನೆಗೆ ಏನಾಗುತ್ತೆ ಗೊತ್ತಿಲ್ಲ. ಇದು ಸಾಹುಕಾರ್ ಬ್ರದರ್ಸ್ ನಡುವಿನ ಜಟಾಪಟಿಯಾಗಿ ಪರಿಣಮಿಸಬಹುದು. ಆದರೂ ಬೆಳಗಾವಿ ನಮಗೇನೆ ಅಂತಿದ್ದಾರೆ ಕಲಬುರಗಿ. ಖರ್ಗೆ ಅವರು ಬರೋದು ಡೌಟ್, 50-50 ಇದೆ. ಅವರು ಅಳಿಯ ಸ್ಪರ್ಧೆ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಕಲಬುರಗಿ ನಮ್ಮ ತೆಕ್ಕೆಗೆ ಬೀಳುತ್ತೆ ಅನ್ನೋದು ಕೈ ಲೆಕ್ಕಾಚಾರ. ಈ ರೀತಿ ಒಟ್ಟು 16 ಕ್ಷೇತ್ರಗಳು, ಅದರಲ್ಲಿ 13 ನಾವು ನೋಡಿದ್ವಿ, ಇದು ಸೇಫ್ ಆಗಿದೆ. ಇನ್ನು 3 ನಾವು ಗೆಲ್ಲಬಹುದು ಅನ್ನೋದು 50-50 ಅಂತ ಸೇರಿಸ್ಕೊಳ್ತಿರೋದು ಕೊಪ್ಪಳ, ಬೆಂಗಳೂರು ಉತ್ತರ, ಬೆಂಗಳೂರು ಸೆಂಟ್ರಲ್ಲು, ದಾವಣಗೆರೆ, ಬಾಗಲಕೋಟೆ, ಹಾಗೆ ಹಾವೇರಿ. ಇದಿಷ್ಟು ಸಾಧ್ಯತೆ ಇದೆ. ಬಟ್ ಅಷ್ಟು ಸುಲಭ ಇಲ್ಲ ಅಂತ ಅಂದ್ಕೊಳ್ತಿರೋ ಕ್ಷೇತ್ರಗಳು. ಆದಷ್ಟು ಬೇಗ ಇಲ್ಲೆಲ್ಲ ಈ 10-13 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಫೈನಲ್ ಮಾಡಿ ಅಲ್ಲೇ ಕಾನ್ಸಂಟ್ರೇಟ್ ಮಾಡೋದು ಈಗ ಕಾಂಗ್ರೆಸ್ನ ಪ್ಲ್ಯಾನ್. ಎಲ್ಲ ಕಡೆ ಗಮನ ಕೊಟ್ಟು ಶ್ರಮ, ಹಣ, ಜನಬಲ ಎಲ್ಲ ವ್ಯರ್ಥ ಮಾಡ್ಕೊಳ್ಳೋದ್ರ ಬದಲು ನಾವು ಗೆಲ್ತೀವಿ ಅನ್ನುವಂತಹ ಆತ್ಮವಿಶ್ವಾಸ ಇರುವ ಸರ್ವೆ ಸಮೀಕ್ಷೆಗಳು ಕೊಡ್ತಾ ಇರುವಂತಹ 16-17 ಕ್ಷೇತ್ರಗಳಲ್ಲಿ ಗಮನ ಹರಿಸೋದು ಕಾಂಗ್ರೆಸ್ನ ರಣತಂತ್ರ. ಈಗ ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.